ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ. ನಾನಿವತ್ತು ಏನು ಕಡಲೆ ಬೀಜದ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ತುಂಬ ಸಾಫ್ಟಾಗಿ ಬಂದಿದೆ ನಮ್ಮದು. ಅಂದರೆ ಸ್ವಲ್ಪ ಗಟ್ಟಿ ಇರೋ ಥರ ಎಲ್ಲ ನಾವು ಮಾಡಿಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಅದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಗಟ್ಟಿ ಬೇಕು ಅಂದರೆ ಪಾಕ ಸ್ವಲ್ಪ ಒಂದು ಎಳೆ 2 ಎಳೆ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಅಂದರೆ 1 ಎಳೆಗಿನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನಿಲ್ಲಿ ಒಂದು 2 ಪಾವ್ನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. 2 ಪಾವು ಅಂದರೆ ಅರ್ಧ ಕೆ ಜಿ ಆಗುತ್ತೆ. ಅರ್ಧ ಕೆ ಜಿ ಕಡಲೆಬೀಜನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಮೇಲ್ಗಡೆ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಹೊಸ ಕಡಲೆಬೀಜ ಆಗಿರೋದ್ರಿಂದ ಸಿಪ್ಪೆ ಎಲ್ಲ ಬಿಡೋಲ್ಲ. ನಾನ್ ಸ್ಟಿಕ್ಕಲ್ಲಿ ಅದು ಫ್ರೈ ಆಗ್ತಿದೆ, ಅದು ಸಿಪ್ಪೆ ಬಿಡಲ್ಲ. ಯಾಕೆಂದರೆ ಹೊಸ ಕಡಲೆ ಬೀಜ ಆಗಿರೋದ್ರಿಂದ ಅದು ಸಿಪ್ಪೆ ಬಿಡಲ್ಲ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ. ಆದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಡೆ ಕಡಲೆ ಬೀಜ ಕೂಡ ಫ್ರೈ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ನಾನು ಇದೇ ಕಡಲೆ ಬೀಜನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದೇ ಪಾತ್ರೆಗೆ ನಾನು ಅರ್ಧ ಗ್ಲಾಸ್ ನೀರು ಹಾಕಿ 1 ಪಾವ್ನಷ್ಟು ಬೆಲ್ಲ ಹಾಕಿದ್ದೀನಿ. ಅಂದರೆ 1/4 ಕೆ ಜಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲನ ಹಾಕಿಬಿಟ್ಟು ಅದು ಕರಗೋವರೆಗೂ ಮಾಡ್ಕೋಬೋದು, ಅಂದರೆ ತಿರುಗಿಸ್ಕೊಳ್ಬೋದು. ಇಲ್ಲ ಅಂದರೆ ನೀವು ತುಂಬ ನುಣ್ಣಗೆ ಅಂದರೆ ತುಂಬ ಸಾಫ್ಟಾಗಿ ನುಣ್ಣಗಾಗೋವರೆಗೂ ಕುಟ್ಬಿಟ್ಟು ಆಮೇಲೆ ಕರಗಿಸ್ಬಿಟ್ಟು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪಾನಲ್ಲೇ ಕರಗಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಏಕೆಂದರೆ 1 ಎಳೆಗಿನ ನಾನು ಕಡಿಮೆ ಮಾಡ್ಕೋತಾ ಇದ್ದೀನಿ ಪಾಕನ. ಯಾಕೆಂದರೆ ಸಾಫ್ಟಾಗಿ ಬರಲಿ ಅಂತೇಳ್ಬಿಟ್ಟು. ತುಂಬ ಗಟ್ಟಿ ಬಂತು ಅಂದರೆ ಸ್ವಲ್ಪ ಇದಾಗುತ್ತೆ ಅಂಥೇಳಿ ನಾವು ಸ್ವಲ್ಪ ಅಂದರೆ ಸಾಫ್ಟಾಗಿ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಪೌಡ್ರ್ ಅಷ್ಟರಲ್ಲಿ ನಾವು ಕಡಲೆ ಬೀಜನ ಸಿಪ್ಪೆ ತೆಗಿಬೇಕು ಅಂದರೆ ಸಿಪ್ಪೆ ತಗೊಂಡು ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಸಿಪ್ಪೆ ಎಲ್ಲ ಬಿಡೋಲ್ಲ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಕಡಲೆ ಬೀಜ ಎಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಕಡಲೆ ಬೀಜನ 2 ಭಾಗ ಮಾಡಿಬಿಟ್ಟು ಅದನ್ನು ಹಾಗೆ ಕೂಡ ಹಾಕ್ಕೋಬೋದು. ಚಿಕ್ಕಿ ಥರ ಆಗುತ್ತೆ, ಇದು ಒಂಥರ ಬರ್ಫಿ ಥರ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ ಪ್ರಾಬ್ಲಮ್. ಅಂದರೆ 2 ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಕಡಲೆ ಬೀಜಕ್ಕಿಂತ ಕಡಲೆ ಬೀಜ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಸಾಫ್ಟಾಗಿರುತ್ತೆ ಅಂತ. ಈ ಕಡೆ ಬೆಲ್ಲ ಎಲ್ಲನೂ ಕರಗ್ತಾ ಬಂದಿತ್ತು. ಕರಗಿದ ಮೇಲೆ ಒಂದು 10 ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗುತ್ತೆ. ಏಕೆಂದರೆ ಎಳೆ ಬೇಗ ಬರೋದಕ್ಕಿಂತ ನಾವು ಸ್ವಲ್ಪ ನೋಡಿಕೊಂಡು ಈ ಥರ ಪಾಕ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೋಡಿದ್ರೆ ಆಯಿತು. ಇಲ್ಲಾಂದರೆ ಒಂದು ಪ್ಲೇಟ್ಗೆ ನೀರು ಹಾಕ್ಬಿಟ್ಟು ಪಾಕನ ಬಿಡೋದ್ರಿಂದನೂ ಗೊತ್ತಾಗುತ್ತೆ ಎಳೆ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡುವಾಗ. ಇದೆಲ್ಲ ಆದಮೇಲೆ ಪಾಕ ಕೂಡ ಬಂದಿತ್ತು. ನಾನು ಕಡಲೆ ಬೀಜದ ಪುಡಿ ಏನು ಇಟ್ಕೊಂಡಿದ್ನಲ್ವ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನನಗೆ ಇದು ಪಾತ್ರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇಲ್ಲ, ಆಮೇಲೆ ಸರಿ ಹೋಯಿತು. ಯಾಕೆಂದರೆ ಅದೆಲ್ಲ ಉಕ್ಕೋದೆಲ್ಲ ನಾನು ಕಂಟ್ರೋಲ್ ಆದಮೇಲೆ ಸರಿ ಹೋಗುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿರೋ ಅಂಥದ್ದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅಂದರೆ ಅದು ಪಾತ್ರೆ ಎಲ್ಲ ಬಿಡೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ದೇ ಮಿಕ್ಸ್ ಮಾಡಿ ಅದನ್ನು ಪಾತ್ರೆ ತಳ ಬಿಡಬೇಕು. ಆ ರೀತಿ ಅದು ಬಿಡೋವರೆಗೂ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಕೈ ಬಿಡ್ದೇ ಆಡಿಸ್ತಾಯಿದ್ರೆ ಅದು ಪಾಕ ಅಂದರೆ ಎಲ್ಲದನ್ನು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಸ್ವೀಟ್ ಎಲ್ಲನೂ ನೋಡಿ, ಲೋ ಫ್ಲೇಮಲ್ಲಿ ಆಡಿಸ್ತಾನೇ ಇರಬೇಕು ಕೈನ. ಈ ಥರ ಪಾತ್ರೆ ತಳ ಬಿಡಬೇಕು. ತಳ ಬಿಟ್ಟಾಗ ತುಂಬಾ ರುಚಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆಗೆ ಒಂದು ಪ್ಲೇಟ್ಗೆ ಎಣ್ಣೆನ ಇಲ್ಲಾಂದರೆ ತುಪ್ಪನೋ ಹಾಕ್ಕೊಂಬಿಟ್ಟು, ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು, ಇಲ್ಲ ತುಪ್ಪ ಸೇರಿಸ್ಕೊಂಡ್ರೂ ನಡೆಯುತ್ತೆ, ಯಾವುದಾದ್ರೂ ಓಕೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನ ಯೂಸ್ ಮಾಡಿ ಹಾಕೋತಿದ್ದೀನಿ. ನಾನು ಸ್ವಲ್ಪ ದೊಡ್ಡದು ತಟ್ಟೆ ತೊಗೋಬೇಕಾಯ್ತು, ಅದ್ರ ಚಿಕ್ಕ ತೊಗೊಂಡಿದ್ದೆ, ಸ್ವಲ್ಪ ದಪ್ಪ ಬಂದಿದೆ ಅಷ್ಟೇ. ತೆಳುವಾಗಿ ಬಂದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನನಗೆ ದಪ್ಪ ಅನ್ನಿಸ್ತು, ಅಂದರೆ ಕಟ್ ಮಾಡಿದ ಮೇಲೆಲ್ಲ ನೋಡಿದ್ನಲ್ವ. ಹಾಗಾಗಿ ಇದನ್ನು ನಾನಿವಾಗ ಈ ಪ್ಲೇಟ್ಗೆ ಅಂದರೆ ಸರ್ವ್ ಮಾಡಿಬಿಟ್ಟು ಇದನ್ನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಎಣ್ಣೆ ಹಚ್ಚಿರೋದ್ರಿಂದನೇ ಎಲ್ಲ ಕಡೆನೂ ಆಗಾಗೆ ಬರುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು. ಇದು ಆರ್ಕೊಂಡಾಗ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಶೇಪ್ ಎಲ್ಲ ಕಟ್ ಮಾಡೋದಕ್ಕಾಗಲ್ಲ ಅಷ್ಟೇ. ಹಾಗಾಗಿ ಬೇಗನೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಇದು ಸ್ಪ್ರೆಡ್ ಆಗೋದಕ್ಕೆ ಇದೇ ಇದರಲ್ಲಿ ಆಗೋಲ್ಲ. ಹಾಗಾಗಿ ಒಂದು ಗ್ಲಾಸ್ ಇರುತ್ತಲ್ವ, ಟೀ ಕುಡಿಯೋವಂಥ ಗ್ಲಾಸ್ಗೆ
ಬ್ಯಾಕ್ ಇರುತ್ತಲ್ವ ಅದು ತಳಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಅದನ್ನು ಈ ಥರ ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಅದು ನೀಟಾಗಿ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಒಂಥರ ಕಾಣಿಸುತ್ತೆ. ಈ ಥರ ಎಣ್ಣೆನ ಅದು ಕೊಚ್ಕೋತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಎಣ್ಣೆನ ತುಪ್ಪನೋ ಈ ಥರ ಹಚ್ಚಿಬಿಟ್ಟು ಈ ಥರ ಮಾಡಿದ್ರೆ ಲೆವೆಲ್ ಆಗುತ್ತೆ. ಈಗ ಮಾರ್ಕ್ ಮಾಡಿ ಒಂದು 1 ಅವರ್ ಇಲ್ಲ 1.5 ಅವರ್ ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಅದು ಆರ್ಕೊಂಡ್ಮೇಲೆ ಕಟಿಂಗು ಅಂದರೆ ಅದು ಎಲ್ಲ ಚಿಕ್ಕಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಬರ್ಫಿ ಥರದ್ದು. ಈಗ ಸ್ವಲ್ಪ ಮಾರ್ಕ್ ಮಾಡಿ ಹಾಗೆ ಬಿಟ್ಬಿಡೋಣ ಅಂತೇಳ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗೆ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಮಾರ್ಕ್ ಮಾಡ್ತಿದ್ದೀನಿ. ನೀವು 1 ಎಳೆ 2 ಎಳೆ ಪಾಕ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ. ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ನಾನಿಲ್ಲಿ ಸ್ಟೋರ್ ಏನು ಮಾಡ್ತಾಯಿಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಸಾಫ್ಟಾಗಿರಲಿ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ಬಟ್ಟು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ಸ್ವಲ್ಪ ಒಂದು 1/2 ಅವರ್ ಆದಮೇಲೆ ಸ್ವಲ್ಪ ಹಾರ್ಕೊಂಡಿತ್ತು. ನನಗಿಲ್ಲಿ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು. ಯಾಕೆಂದರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಈಸಿ ಆಗುತ್ತೆ. ತುಂಬ ಗಟ್ಟಿ ಇತ್ತು ಅಂದರೆ ಮಕ್ಕಳೆಲ್ಲ ತಿನ್ನೋಕ್ಕಾಗಲ್ಲ. ನನಗೆ ಇಷ್ಟು ಸಾಫ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ, ಫಾಲೋ ಮಾಡಿ ನೋಡಿ. ಚಕ್ಕಿ ಈ ಥರ ಬಂದಿತ್ತು. ವಿಡಿಯೋ ಏನು ಅನ್ನಿಸ್ತು ಅಂತೇಳ್ಬಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಿ ಎಲ್ಲರೂ ತಿನ್ನೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.